ಸುಮಾರು 1 ತಿಂಗಳ ಹಿಂದೆ ಮನೆಯಲ್ಲಿ ಆಕ್ಸಿಡೆಂಟಲ್ ಆಗಿ ಕಿಟಕಿಯ ಗ್ಲಾಸ್ನಿಂದ ಈ ರಿಸ್ಟ್ ಮುಂಭಾಗದಲ್ಲಿ ಗಾಯ ಮಾಡಿಕೊಂಡ ನಂತರ ಅಲ್ಲೇ ಮನೆಯ ಬಳಿ ಕೇವಲ ಚರ್ಮದ ಒಳಗೆ ಹಾಕಿಸಿಕೊಂಡು ಗಾಯವನ್ನು ಮಾಡಿಸಿಕೊಂಡ ನಂತರ ಈ ಹೆಬ್ಬೆರಳು, ಇಂಡೆಕ್ಸ್ ಫಿಂಗರ್, ಮಿಡ್ಲ್ ಫಿಂಗರ್ ಈ 3 ಬೆರಳುಗಳಲ್ಲಿ ಮೇನ್ಲಿ ಸ್ಪರ್ಶಜ್ಞಾನ ಇಲ್ಲದೇ ಇರುವುದು ಹಾಗೂ ಹೆಬ್ಬೆರಳಿನ ಮೂಮೆಂಟಿಗೆ ಸ್ವಲ್ಪ ಕಷ್ಟವಾಗೋದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ ನಂತರ ನಮ್ಮ ಬಳಿ ಬಂದು ಮುಂದಿನ ತಪಾಸಣೆ ಮಾಡಿದ ನಂತರ ಕೈಯಲ್ಲಿರುವ ಮೀಡಿಯನ್ ನರ್ವ್, ಇದೊಂದು ಇಂಪಾರ್ಟೆಂಟ್ ನರ್ವ್ ಅದು, ಅದರ ಇಂಜುರಿ ಆಗಿರುವುದು ಪತ್ತೆಯಾಯಿತು. ಇಲ್ಲಿ ನೋಡುವಂತೆ ಚೂಪಾದ ಆಬ್ಜೆಕ್ಟಿಂದ ಹೆಬ್ಬೆರಳನ್ನು ಚುಚ್ಚಿದರೂ ಏನೂ ಸ್ಪರ್ಶಜ್ಞಾನ ಫೀಲ್ ಆಗೋದಿಲ್ಲ. ಆದರೆ ಅದೇ ಕಿರುಬೆರಳಿನಲ್ಲಿ ನೋವನ್ನುಂಟು ಮಾಡಿ ಕೈಯನ್ನು ಹಿಂದೆ ಸೆಳೆಯುವುದು ಕಾಣುತ್ತದೆ. ಈ ರೀತಿ ಲೇಟಾಗಿ ನರ್ವ್ ರಿಪೇರಿ ಮಾಡಲು ಹೋದಾಗ ಅಲ್ಲಿ ಡೆಫಿನೆಟ್ಲಿ ನರ್ವ್ ಗ್ರಾಫ್ಟ್ ಬೇಕಾಗುತ್ತದೆ. ಕಾಮನ್ನಾಗಿ ಕಾಲಿನಿಂದ ಸುರಾಲ್ ನರ್ವ್ ಅಂತ ಒಂದು ನರ್ವ್ ಇದೆ, ಅದರ ಫಂಕ್ಷನ್ಸ್ ಅಷ್ಟೇನು ಇಂಪಾರ್ಟೆಂಟ್ ಇರೋದಿಲ್ಲ. ಅದನ್ನು ನರ್ವ್ ಗ್ರಾಫ್ಟ್ ರೀತಿ ಈ ಮೇನ್ ಮೀಡಿಯನ್ ನರ್ವ್ ರಿಪೇರಿ ಮಾಡಲು ಉಪಯೋಗಿಸಿಕೊಳ್ಳುತ್ತೇವೆ. ಇಲ್ಲಿ ಹಳೆಯ ಗಾಯವನ್ನು ಓಪನ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿ ಕಾಣುವಂತೆ ಈ ಇಂಜುರಿಯಾಗಿರುವಂಥ ಮೀಡಿಯನ್ ನರ್ವ್ನ ಐಸೋಲೇಟ್ ಮಾಡಿದ್ದೇವೆ. ಪಕ್ಕದಲ್ಲೇ ಲಾಂಗ್ ಫ್ಲೆಕ್ಸರ್ಸ್ ಈ ಬೆರಳಿನ ಮೂವ್ಮೆಂಟ್ ಮಾಡುವಂಥ ಟೆಂಡಾನ್ಗಳಂತಾರೆ, ಅವುಗಳನ್ನು ನೋಡ್ಬೋದು ನೀವು. ಈ ಬೆರಳು ಮೂವ್ ಮಾಡಿದಾಗ ಈ ಟೆಂಡಾನ್ಗಳು ಕೂಡ ಮೂವ್ ಆಗೋದು ಕಾಣಿಸುತ್ತದೆ. ಇಲ್ಲಿ ಕಾಣುವಂತೆ ಮೀಡಿಯನ್ ನರ್ವನ್ನು ಐಸೋಲೇಟ್ ಮಾಡಲಾಗಿದೆ ಹಾಗೂ ಅದರ ಡ್ಯಾಮೇಜ್ ಆದ 2 ತುದಿಗಳನ್ನು ಶಾರ್ಪ್ ಆದ ಬ್ಲೇಡಿನಿಂದ ಕಟ್ ಮಾಡಿ ಎಡ್ಜಸ್ನ ರಿಪೇರಿ ಮಾಡಲು ತಯಾರು ಮಾಡಲಾಗುತ್ತದೆ. 2 ಬದಿಯಲ್ಲೂ ಕಟ್ ಮಾಡಿದ ಎಂಡಿನಲ್ಲಿ ನರ್ವ್ ಫೆಸಿಕಲ್ಸ್ ಕ್ಲಿಯರ್ ಆಗಿ ಕಾಣುತ್ತದೆ. ಇದರಿಂದ ಇದು ಮೀಡಿಯನ್ ನರ್ವ್ ಎಂದು ಡೆಫಿನೆಟ್ ಆಗಿ ವಿತ್ ಪ್ರೂಫ್ ಹೇಳಬಹುದು. ಗ್ಯಾಪ್ನ ಮೆಷರ್ಮೆಂಟ್ಸ್ ತೆಗೆದುಕೊಂಡಾಗ ಅಬೌಟ್ 3 ಸೆಂಟಿಮೀಟರ್ ಗ್ಯಾಪ್ ಇರುವುದು ಈ 2 ತುದಿಗಳ ನರದ 2 ತುದಿಗಳ ನಡುವೆ ಇರುವುದು ಕಂಡು ಬಂದಿತು. ನಂತರ ಬಲಗಾಲಿನಲ್ಲಿ ಲೋಕಲ್ ಅನಸ್ತೀಶಿಯಾ ಕೊಟ್ಟ ನಂತರ ಈ ಸುರಾಲ್ ನರ್ವ್ ಇದನ್ನು ಹಾರ್ವೆಸ್ಟ್ ಮಾಡಲು ಎಕ್ಸ್ಪ್ಲೋರೇಷನ್ ನಡೆಯುತ್ತಾ ಇದೆ. ಈ ಸುರಾಲ್ ನರ್ವ್ ಅಬೌಟ್ 2 ರಿಂದ 4 mm ಡಯಾಮೀಟರ್ ಇರುತ್ತದೆ ಹಾಗೂ ಈ ಪಾದದ ಹೊರಭಾಗದ ಎಡ್ಜ್ನಲ್ಲಿ ಸ್ಪರ್ಶಜ್ಞಾನ ಸಪ್ಲೈ ಮಾಡುತ್ತದೆ. ಈ ನರ್ವ್ ಗ್ರಾಫ್ಟ್ ಆಗಿ ಹಾರ್ವೆಸ್ಟ್ ಮಾಡಿದ ನಂತರ ಪಾದದ ಎಡ್ಜ್ನಲ್ಲಿ ಸ್ವಲ್ಪ ಸ್ಪರ್ಶಜ್ಞಾನ ಹೋಗ್ಬೋದು, ಆದರೆ ಅದರಿಂದ ಜಾಸ್ತಿ ಏನು ತೊಂದರೆ ಆಗುವುದಿಲ್ಲ. ಪಕ್ಕದಲ್ಲಿರುವ ನರಗಳು ಇದರ ಟೆರಿಟರಿಯನ್ನು ಟೇಕ್ ಓವರ್ ಮಾಡುತ್ತದೆ. ಇಲ್ಲಿ ಕಾಣುವಂತೆ ಈ ನರವು ಶಾರ್ಟ್ ಸೆಫ್ನಸ್ ವೇನ್ ಅಂತ ಬರುತ್ತದೆ, ಅದರ ಪಕ್ಕದಲ್ಲೇ ಓಡುತ್ತದೆ ಹಾಗೂ ಇದನ್ನು ಐಡೆಂಟಿಫೈ ಮಾಡಿ ಹಾರ್ವೆಸ್ಟ್ ಮಾಡೋದು ಸುಲಭ. ನಮಗೆ ಬೇಕಾದಷ್ಟು ಉದ್ದವನ್ನು ನಾವು ಇಲ್ಲಿ ಹಾರ್ವೆಸ್ಟ್ ಮಾಡಿ ಅದರಿಂದ 3 ಸೆಂಟಿಮೀಟರ್ ಉದ್ದದ ಮಲ್ಟಿಪಲ್ ಸೆಗ್ಮೆಂಟ್ಸ್ನ ಪ್ರಿಪೇರ್ ಮಾಡಿ ಈ 4 ರಿಂದ 5 ಕೇಬಲ್ ಗ್ರಾಫ್ಟ್ಗಳು ಈ ಮೀಡಿಯನ್ ನರ್ವ್ ರಿಪೇರಿ ಮಾಡಲು ಬೇಕಾಗುತ್ತದೆ ಹಾಗೂ ಆ ರೀತಿ ಅದನ್ನು ಉಪಯೋಗಿಸುತ್ತೇವೆ. ಈ ಕೇಬಲ್ ಗ್ರಾಫ್ಟ್ಗಳನ್ನು ಈ ಡ್ಯಾಮೇಜ್ ಆದ ಫ್ರೆಶ್ ಮಾಡಿದ 2 ತುದಿಗಳು ಮೀಡಿಯನ್ ನರ್ವ್ 2 ತುದಿಗಳ ನಡುವೆ ಇಟ್ಟು ಆ ತುದಿಗಳಿಗೆ ವೆರಿ ಫೈನ್ ಸೂಚರ್, ಇಲ್ಲಿ 6-0 ಎಥಿಲಾನ್ ಎಂಬ ಸೂಚರಿಂದ ಹೊಲಿಗೆ ಹಾಕಿ ಅದನ್ನು ನರದ ತುದಿಗಳಿಗೆ ಜೋಡಿಸಲಾಗುತ್ತದೆ. ಈ ರಿಪೇರನ್ನು ಎಪಿನ್ಯೂರಲ್ ರಿಪೇರ್ ಎಂದು ಕೂಡ ಕರೆಯುತ್ತೇವೆ. ಈ ಜಾಗದಲ್ಲಿ ಒಟ್ಟು 4 ಕೇಬಲ್ ಗ್ರಾಫ್ಟ್ ಯೂಸ್ ಮಾಡಲಾಯಿತು. ಏಕೆಂದರೆ ಸುರಾಲ್ ನರ್ವ್ ಏನು ಹಾರ್ವೆಸ್ಟ್ ಮಾಡಿದ್ವಿ ಅದರ ಡಯಾಮೀಟ್ರು ತುಂಬ ಚೆನ್ನಾಗಿ ಆಲ್ಮೋಸ್ಟ್ 3 ಮಿಲಿಮೀಟ್ರಿಗಿಂತ ದೊಡ್ಡದಾಗಿತ್ತು. ಕೇವಲ 4 ಕೇಬಲ್ ಗ್ರಾಫ್ಟ್ ಬೇಕಾದಷ್ಟಾಯಿತು. ಅಲ್ಲದೆ ಈ ನರದ ಮೇಲೆ ಮೀಡಿಯನ್ ನರ್ವ್ ಮೇಲೆ ಓಡುವ ರಕ್ತನಾಳಗಳ ಗುರುತನ್ನು ಹಿಡಿದುಕೊಂಡು 2 ತುದಿಯಲ್ಲಿ ಆದಷ್ಟು ಈ ಗ್ರಾಫ್ಟ್ನ ಕಂಟಿನ್ಯೂಟಿಯಲ್ಲಿ ಅಲೈನ್ ಮಾಡಲಾಗುತ್ತದೆ. ಇದರಿಂದ ಅಪ್ರೋಪ್ರಿಯೇಟ್ ಫಂಕ್ಷನ್ ರಿಕವರ್ ಆಗಲು ಹೆಲ್ಪ್ ಆಗುತ್ತದೆ. ಅಲ್ಲದೆ ಈ ರಿಪೇರನ್ನು ರಿಸ್ಟ್ ಸ್ಲೈಟ್ ಎಕ್ಸ್ಟೆನ್ಷನ್ ಇಟ್ಟುಕೊಂಡು ರಿಪೇರಿ ಮಾಡಲಾಗುತ್ತದೆ. ಅದರಿಂದ ನಂತರ ಎಲ್ಲ ರಿಪೇರಿ ಮುಗಿದ ನಂತರ ರಿಸ್ಟನ್ನು ಪೂರ್ತಿ ಎಕ್ಸ್ಟೆಂಡ್ ಮಾಡಿದರೂ ನಮ್ಮ ನರಕ್ಕೆ ಏನೂ ತೊಂದರೆಯಾಗಬಾರದು, ಅದರ ಬಗ್ಗೆ ಈವಾಗಲೇ ಕೇರ್ ತೆಗೆದುಕೊಳ್ಳಲಾಗುತ್ತದೆ. ಅಲ್ಲದೆ ಈ ಕೈಯಲ್ಲಿ ರಿಸ್ಟ್ನ ಒಂದು ಮೇಜರ್ ಫ್ಲೆಕ್ಸರ್ ಕಾಯಿಪೈ ರೇಡಿಯಾಲಿಸ್ ಅಂತ ಇದರ ಟೆಂಡನ್ ಕೂಡ ಇಂಜುರಿ ಆಗಿತ್ತು. ಅದನ್ನು ಕೂಡ ಈ ನರದ ರಿಪೇರಿ ಜೊತೆ ರಿಪೇರಿ ಮಾಡಲಾಯಿತು. FCR ರಿಪೇರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ರಿಸ್ಟಿಗೆ ಮೇಜರ್ ಫ್ಲೆಕ್ಷನ್ ಪವರ್ ಕೊಡುವಂಥ ಟೆಂಡಾನು. ಇದರ ರಿಪೇರಿಯ ನಂತರ ಗಾಯವನ್ನು ಕ್ಲೀನ್ ಮಾಡಿ ಚರ್ಮವನ್ನು ಹೊಲಿಗೆ ಹಾಕಿ ಕ್ಲೋಸ್ ಮಾಡಲಾಯಿತು. ಕಾಲಿನಲ್ಲೂ ಕೂಡ ಇನ್ಸಿಷನ್ನು ಕ್ಲೋಸ್ ಮಾಡಿ ಅಲ್ಲಿ ಕ್ರೇಪ್ ಬ್ಯಾಂಡೇಜ್ ಮೂಲಕ ಪ್ರೆಷರ್ ಡ್ರೆಸ್ಸಿಂಗನ್ನು
ಅಪ್ಲೈ ಮಾಡಿದ್ದೇವೆ. ರಿಸ್ಟನ್ನು ಓಲರ್ POP ಸ್ಲ್ಯಾಬ್ ಮೂಲಕ ನ್ಯೂಟ್ರಲ್ ಪೊಸಿಷನ್ನಲ್ಲಿ ಇಮ್ಮೊಬಿಲೈಸ್. ಬರೀ ನರದ ಇಂಜುರಿಗೆ 2 ವಾರ, ಟೆಂಡನ್ ಕೂಡ ರಿಪೇರಿ ಇರೋದರಿಂದ 6 ವಾರದ ತನಕ ಇಮ್ಮೊಬಿಲೈಸ್ ಮಾಡಿ ನೋಡಿಕೊಳ್ಳಬೇಕಾಗುತ್ತದೆ. ಅದಾದ ನಂತರ ಫಿಸಿಯೋಥೆರಪಿ ಶುರು ಮಾಡಲಾಗುತ್ತದೆ.